ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಕಡಲೆಕಾಳು ಸಾಂಬಾರ್. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಒಂದು ಆಲೂಗಡ್ಡೆನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜ್ಗೆ. ಆಮೇಲೆ ಒಂದು ಟೊಮೆಟೊ ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು. ನಾನಿಲ್ಲಿ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ, ಒಂದು 2 ಸ್ಪೂನಷ್ಟು ಕಡಲೆ, ಸ್ವಲ್ಪ ತೆಂಗಿನಕಾಯಿ, 2 ಸ್ಪೂನಷ್ಟು ಸಾಂಬಾರ್ ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಸ್ವಲ್ಪ ಹುಣಸೆ ಹುಳಿ. ನೆಕ್ಸ್ಟು ಸ್ವಲ್ಪ ಈರುಳ್ಳಿ, 1 ಟೊಮೆಟೊ, ಆಮೇಲೆ ಸ್ವಲ್ಪ ಚಕ್ಕೆ, ಒಂದು 3 ರಿಂದ 4 ಲವಂಗ, 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆ ಇಲ್ಲಾಂದರೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನೇನು ತೋರಿಸಿದ್ನಲ್ಲ, ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಜೀರಿಗೆನೂ ಹಾಕ್ಕೊಳ್ಳಿ ಫ್ರೈ ಮಾಡೋಕ್ಕೇನೆ. ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಸ್ಪೂನಷ್ಟು ಕಡಲೆ ತೊಗೊಂಡಿರ್ತೀವಲ್ಲ, ಆ ಕಡಲೆನೂ ಹಾಕಿ. ನಾವೇನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಇವಾಗ ಈರುಳ್ಳಿ, ಟೊಮೆಟೊ ಅದನ್ನೆಲ್ಲದನ್ನು ಜಾರ್ಗೆ ಹಾಕಿ. ಹುಣಸೆಹಣ್ಣು ನಾನು ಇದಕ್ಕೆ ಹಾಕ್ತಿದ್ದೀನಿ. ಇದೆಲ್ಲದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೋಡಿ, ಈ ಥರ ರೆಡಿ ಆಗುತ್ತೆ ಸಾಂಬಾರ್ ಮಸಾಲ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಸಾಸಿವೆ, ಆಮೇಲೆ ಈರುಳ್ಳಿ, ಕರಿಬೇವು, ಅದೆರಡನ್ನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ. ಆಲೂಗಡ್ಡೆ ಕುಕ್ಕರಲ್ಲಿ ಏನು ಹಾಕೋದು ಬೇಡ. ನೆಕ್ಸ್ಟ್ ಟೊಮೆಟೊ ಹಾಕಿ. ಆಮೇಲೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಡಲೆಕಾಳು, ಆ ಕಡಲೆಕಾಳನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ಮಸಾಲೆ ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು, ರುಚಿಗೆ ತಕ್ಕಷ್ಟು. ಅದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದಿದಾದ್ಮೇಲೆ ನಮಗೆ ಕಡಲೆಕಾಳು ಸಾಂಬಾರು ರೆಡಿ ಟು ಇಟ್. ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಕಾಂಬಿನೇಷನ್, ಬಿಸಿ ಬಿಸಿ ಅನ್ನಕ್ಕೆ. ಥ್ಯಾಂಕ್ ಯು.